ನಮಸ್ಕಾರ. ಗುಡಿಯ ನೋಡಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದಿರುವಂಥದ್ದು ಶಿರಸಿ ಸಮೀಪದ ಸೋಂದಾ ವಾದಿರಾಜ ಮಠಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರ ಸೋಂದಾ ವಾದಿರಾಜ ಮಠಕ್ಕೆ. ಈ ಮಠದಲ್ಲಿ ವಾದಿರಾಜ ಮಹಾಸ್ವಾಮಿಗಳು ಮಹಾಶಕ್ತಿಯನ್ನು ಅಡಗಿಸಿಟ್ಟಿದ್ದಾರೆ. ಆ ವಿಶೇಷವನ್ನು ಸ್ಥಳ ಪರಿಚಯ ಮಾಡ್ತಾ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಡ್ಬಂದ್ಬಿಟ್ಟು. ಸೋಂದಾ ವಾದಿರಾಜ ಮಠಕ್ಕೆ ನೀವು ಬರೋದಾದರೆ ಸಿರಸಿಗೆ ಬಂದೇ ಬರಬೇಕು. ಬೆಂಗಳೂರಿನಿಂದ ಸಿರಸಿಗೆ ಬರುವಂತಹ ಮಾರ್ಗಸೂಚಿ ಇಲ್ಲಿದೆ ನೋಡಿ. ಐರಾವತ ಹೊರಡುವ ಸಮಯ ರಾತ್ರಿ 10ಕ್ಕೆ, ಇದರ ದರ 690 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ, 9:30ಕ್ಕೆ ಹಾಗೂ 10:30ಕ್ಕೆ, ಇದರ ದರ 581 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 8ಕ್ಕೆ, 8:30ಕ್ಕೆ ಹಾಗೂ 10:45ಕ್ಕೆ, ಇದರ ದರ 413 ರೂಪಾಯಿ. ಇನ್ನು ಸಿರಸಿಯಿಂದ 8-10 ಕಿಲೋಮೀಟರ್ ದೂರದಲ್ಲೇ ಇದೆ ಸೋಂದಾ ವಾದಿರಾಜ ಮಠ. ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. 250ರಿಂದ 500 ರೂಪಾಯಿ ಒಳಗೆ ಉಳಿಯುವಂತಹ ವ್ಯವಸ್ಥೆ ಮುಗಿದು ಹೋಗುತ್ತೆ. ಇದು ಒಂದು ವಿಭಿನ್ನ ಸುಕ್ಷೇತ್ರ. ಯಾಕೆ ಅಂತಂದರೆ ಇಲ್ಲಿ ನೀವು ಬರಬೇಕಿದ್ರೆ ಉಡುಪಿನ ಬಗ್ಗೆ ಬಹಳ ನಿಗಾ ವಹಿಸಬೇಕು. ಇಲ್ಲಿ ನೀವು ಪ್ಯಾಂಟು ಶರ್ಟ್ಗಳನ್ನು ಧರಿಸಿ ಬರೋದಕ್ಕೆ ಆಗೋಲ್ಲ. ನೀವು ಈ ರೀತಿಯ ಒಂದು ಪಂಚಶಲ್ಯವನ್ನು ಧರಿಸಿ ಬಂದರೆ ಈ ಕ್ಷೇತ್ರದ ದರ್ಶನ ಮಾಡಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಅಂದಹಾಗೆ ಈ ಕ್ಷೇತ್ರದಲ್ಲಿ ನಾವು ವಾದಿರಾಜ ಮಹಾಸ್ವಾಮಿಗಳ ದರ್ಶನವನ್ನು ಮಾಡಬಹುದು. ಆ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದಿದ್ದು ಯಾಕೆ ಮತ್ತು ಈ ಕ್ಷೇತ್ರದಲ್ಲಿ ಏನೆಲ್ಲ ಶಕ್ತಿಯನ್ನು ತುಂಬಿದ್ದಾರೆ ಅನ್ನೋದನ್ನು ನಾವೀಗ ಈ ಕ್ಷೇತ್ರ ದರ್ಶನ ಮಾಡ್ತಾ ಗಮನಿಸೋಣ. ಶಿರಸಿ ಸಮೀಪದಲ್ಲಿ ಕಾಡ ಮಧ್ಯದಲ್ಲಿ ಪ್ರಶಾಂತವಾಗಿ ಬೆಳಗುತ್ತಿರುವ ಸೋದೆ ಮಠವಿದು. ಈ ಮಠದ ಸ್ಥಾಪನೆಗೆ ಕಾರಣೀಕರ್ತರಾದಂಥ ವಾದಿರಾಜ ಮಹಾಸ್ವಾಮಿಗಳು ಅವತರಿಸಿದ್ದು ಕುಂದಾಪುರ ಸಮೀಪದ ಕುಂಭಾಸಿ ಎನ್ನುವಂಥ ಗ್ರಾಮದಲ್ಲಿ. ಅಂದಹಾಗೆ ಅವರ ಅವತಾರಕ್ಕೆ ಕಾರಣೀಕರ್ತರಾಗಿದ್ದು ನಮ್ಮ ಮಧ್ವಾಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಬೆಳಗಿ ಬಂದಂಥ ವಾಗೀಶ ತೀರ್ಥರು ಅನ್ನುವಂಥವರು. ಅವರ ಅನುಗ್ರಹದಿಂದ ಮಹಾಸ್ವಾಮಿಗಳ ಅವತಾರವಾಯಿತು. ಅಂದಹಾಗೆ ಅವರು ವಾಗೀಶ ತೀರ್ಥರ ನಂತರ ಕೆಲ ಶಿಷ್ಯ ಪರಂಪರೆ ಮುಂದುವರೆದು ಆ ಪೀಠದಲ್ಲಿ ಅವರು ಅಲಂಕರಿಸಿದರು. ಅಂದಹಾಗೆ ಅವರು ಅಲಂಕರಿಸಿದ ಮೇಲೆ ಆ ಪೀಠ ಪ್ರಜ್ವಲಿಸ್ತು. ನಾಡಿನಾದ್ಯಂತ ಧರ್ಮ ಪ್ರಚಾರವಾಯಿತು. ಅವರು ಧರ್ಮ ಪ್ರಚಾರ ಮಾಡ್ತಾ ಭಾರತದಾದ್ಯಂತ ಸಂಚರಿಸಿ ಈ ಕ್ಷೇತ್ರಕ್ಕೆ ಬಂದರಂತೆ, ಬಂದು ತಪಸ್ಸನ್ನು ಆಚರಿಸಿದ್ರಂತೆ. ಆ ಜಾಗವನ್ನು ನಾವೀಗ ಗಮನಿಸೋಣ. ವಾದಿರಾಜ ಮಹಾಸ್ವಾಮಿಗಳು ಈ ಜಾಗದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾಗ ಅರಸಪ್ಪ ನಾಯಕ ಅನ್ನುವಂಥ ಒಬ್ಬ ಪಾಳೆಗಾರ ಅವರನ್ನು ಅರಸಿ ಬರ್ತಾನೆ. ಯಾಕೆಂತಂದರೆ ಆತನ ಮೇಲೆ ದಾಳಿಯಾಗಿತ್ತು ಶತ್ರುಗಳಿಂದಾಗಿ. ಹಾಗಾಗಿ ರಕ್ಷಣೆಗೆ ಕುಟುಂಬ ಸಮೇತ ಪರಾರಿಯಾಗುವಂಥ ಪ್ರಯತ್ನ ಮಾಡಿರ್ತಾನೆ. ಆದರೆ ಅವನು ಬಂದು ತಲುಪಿದ್ದು ಸ್ವಾಮಿಗಳು ತಪಸ್ಸು ಮಾಡ್ತಾ ಇದ್ದಂಥ ಜಾಗಕ್ಕೆ. ಆಗ ಸ್ವಾಮಿಗಳು ಆತನನ್ನು ಅನುಗ್ರಹಿಸ್ತಾರೆ. ನೀನೇನು ಹೆದರಬೇಕಾಗಿಲ್ಲ, ಮತ್ತೆ ಹೋಗು, ನಿನ್ನ ರಾಜ್ಯ ನಿನಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಅಂದಹಾಗೆ ಆ ರಾಜ ಹೋಗಿ ಆ ರಾಜನಿಗೆ ಆ ರಾಜ್ಯ ಪ್ರಾಪ್ತಿಯಾಗುತ್ತೆ. ಆನಂತರ ಮಹಾಸ್ವಾಮಿಗಳ ತಪಶಕ್ತಿಯನ್ನು ಆ ರಾಜನಿಗೆ ಅರ್ಥ ಆಗುತ್ತೆ.
ಮತ್ತೆ ಸ್ವಾಮಿಗಳನ್ನ ಹುಡುಕಿ ಬರ್ತಾನೆ. ಹಾಗೆ ರಾಜ ಬಂದು ಸ್ವಾಮಿಗಳನ್ನು ಭೇಟಿ ಮಾಡಿದಂಥ ಜಾಗ ನಾವಿಲ್ಲಿ ಕಾಣ್ತಾ ಇದ್ದೀವಲ್ಲ, ಈ ಜಾಗ. ಶ್ರೀ ವಾದಿರಾಜ ಸ್ವಾಮಿಗಳ ತಪಸ್ಸು ಮಾಡಿದ ಜಾಗದಲ್ಲಿ ಭಕ್ತರು ಧನ್ಯರಾಗುತ್ತಿದ್ದಾರೆ. ಈ ನೆಲದಲ್ಲಿ ಓಡಾಡುವುದೇ ಭಕ್ತರ ಧನ್ಯತೆ. ನಾವಿಲ್ಲೇನು ಕಾಣ್ತಾ ಇದ್ದೀವಲ್ಲ, ಇದನ್ನು ಧವಳಗಂಗಾ ಕಲ್ಯಾಣಿ ಅಂತ ಕರೀತಾರೆ. ಸ್ವಾಮಿಗಳು ಇಲ್ಲಿಗೆ ಒಂದು ತಪಸ್ಸನ್ನು ಮಾಡ್ತಾ ಇದ್ದಾಗ ಇಲ್ಲಿ ನೀರಿನ ಅಭಾವ ಇತ್ತು. ಈ ಕ್ಷೇತ್ರದಲ್ಲಿ ವಾದಿರಾಜ ಗುರುಗಳು ಸಾಕ್ಷಾತ್ ಪರಮೇಶ್ವರನನ್ನ ತಪಸ್ಸು ಮಾಡಿ ಗಂಗೆಯನ್ನ ಕಳಿಸುವಂತ ಕೋರಿದ್ದರಂತೆ. ಅವರ ಪ್ರಾರ್ಥನೆಗೆ ಮೆಚ್ಚಿ ಸಾಕ್ಷಾತ್ ಪರಶಿವ ಧವಳಗಂಗೆಯನ್ನ ಈ ಕ್ಷೇತ್ರದಲ್ಲಿ ಸೃಜಿಸಿದ ಅನ್ನುವಂಥ ಮಾತು ಇದೆ. ಹಾಗೆ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹದಿಂದ ಇಲ್ಲಿಗೆ ಧವಳಗಂಗೆಯನ್ನ ವಾದಿರಾಜರು ಕರೆತಂದರು. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಶಂಭ